ಹಾಯ್ ಫ್ರೆಂಡ್ಸ್, ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಗುಮ್ಮಟದಲ್ಲಿ ಬಿರುಕು ಮೂಡಿರೋದು ಸಾಕಷ್ಟು ಆತಂಕ ಮೂಡಿಸಿದೆ. ಆದಷ್ಟು ಬೇಗನೆ ಸರಿಪಡಿಸೋದಾಗಿಯೂ ಸ್ಪೀಕರ್ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ಹಾಗಾದ್ರೆ ಜನನಾಯಕರ ಕಚ್ಚಾಟ ಕೇಂದ್ರ ವಿಧಾನಸೌಧದೊಳಗೆ ಏನೇನಿದೆ? ಈ ಕಟ್ಟಡದ ಇತಿಹಾಸ ಏನು? ಈ ಕಟ್ಟಡದಲ್ಲಿ ಎಷ್ಟು ಕೋಣೆಗಳಿವೆ? ವಿಧಾನಸೌಧದೊಳಗೆ ಯಾರು ಬೇಕಾದ್ರೂ ಹೋಗಬಹುದಾ? ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೋಣೆ ಎಲ್ಲಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಿಧಾನಸೌಧದ ಚುಟುಕು ಇತಿಹಾಸ. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನವೇ ರಾಜ್ಯದಲ್ಲಿ 1881ರಲ್ಲಿ ಶಾಸಕಾಂಗ ಸಭೆ ಮತ್ತು 1907ರಲ್ಲಿ ವಿಧಾನ ಪರಿಷತ್ ಸ್ಥಾಪಿಸಲಾಗಿತ್ತು. ಈ ಎರಡೂ ಸದನಗಳ ಅಧಿವೇಶನ ಮೈಸೂರಿನಲ್ಲಿ ನಡೀತಿತ್ತು. ಜಂಟಿ ಅಧಿವೇಶನ ಮಾತ್ರ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೀತಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ರಾಜಧಾನಿ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಈಗ ಹೈಕೋರ್ಟ್ ಆಗಿರೋ ಕಟ್ಟಡವನ್ನು ಆಗ ಅಟ್ಟಾರ ಕಚೇರಿ ಅಂತ ಕರೆಯಲಾಗ್ತಿತ್ತು. ಅದರಲ್ಲಿ ಕೋರ್ಟ್ ಸೇರಿದಂತೆ ವಿವಿಧ ಕಚೇರಿಗಳಿದ್ವು. ಅದೇ ಕಟ್ಟಡದಲ್ಲಿ ಶಾಸಕಾಂಗ ಅಧಿವೇಶನಗಳನ್ನು ಕೂಡ ನಡೆಸಲಾಗ್ತಿತ್ತು. ಆದ್ರೆ ಆ ಜಾಗ ಸಾಲ್ತಿರ್ಲಿಲ್ಲ. ಹೀಗಾಗಿ ಆಗ ಸಿಎಂ ಆಗಿದ್ದ ಕೆಸಿ ರೆಡ್ಡಿ ಅವರು ಒಂದು ಕಟ್ಟಡ ಕಟ್ಟೋ ಪ್ಲಾನ್ ಮಾಡಿದ್ರು. ಅದರಂತೆ 1951ರಲ್ಲಿ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಕಟ್ಟಡಕ್ಕೆ ಶಂಕುಸ್ಥಾಪನೆ ಕೂಡ ಮಾಡಿದ್ರು. 2 ಸದನಗಳಿಗೆ 2 ಅಂತಸ್ತಿನ ಸಿಂಪಲ್ ಕಟ್ಟಡ ಕಟ್ಟೋದು ಪ್ಲಾನ್ ಆಗಿತ್ತು. ಆದ್ರೆ ಈ ಪ್ಲಾನ್ ಕಾರ್ಯರೂಪಕ್ಕೆ ಬರಲೇ ಇಲ್ಲ. 1952ರಲ್ಲಿ ಸಿಎಂ ಆದ ಕೆಂಗಲ್ ಹನುಮಂತಯ್ಯ ಎಲ್ಲಾ ಪ್ಲಾನ್ ಚೇಂಜ್ ಮಾಡಿದ್ರು. ಒಂದೇ ಕಟ್ಟಡದಲ್ಲಿ ಕಚೇರಿಗಳು, ದಾಖಲೆ ಕೊಠಡಿ, ಗ್ರಂಥಾಲಯ, ಬ್ಯಾಂಕ್ವೆಟ್ ಹಾಲ್ ಎಲ್ಲವೂ ಇರಬೇಕು ಅಂತ ಆದೇಶಿಸಿದ್ರು. ಕೆಲಸ ಶುರು ಮಾಡಿಸಿಬಿಟ್ರು. ಹೀಗೆ ಕೆಂಗಲ್ ಹನುಮಂತಯ್ಯ ಅವರ ಕನಸಿನಂತೆ ವಿಧಾನಸೌಧ 1956ರಲ್ಲಿ ತಲೆ ಎತ್ತಿ ನಿಲ್ತು. ಕಟ್ಟಡ ನಿರ್ಮಾಣದ ವೇಳೆ ಹನುಮಂತಯ್ಯ ಕೂಡ ಹಲವು ಸಲಹೆ ಸೂಚನೆಗಳನ್ನ ನೀಡಿದ್ರು. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆಸಿದ್ದು ಕೂಡ ಅವರೇ. ಆದ್ರೆ ಈಗ ಸರ್ಕಾರಿ ಕೆಲಸ ದೇವರ ಕೆಲಸ ಆಗಿ ಉಳಿದಿಲ್ಲ. ಸರ್ಕಾರಿ ಕೆಲಸ ದುಡ್ಡಿನ ಕೆಲಸ ಆಗಿ ಬದಲಾಗಿದೆ. ಬ್ರಿಟಿಷರು ಕಟ್ಟಿಸಿದ್ದ ಅಟ್ಟಾರ ಕಚೇರಿ ಅಂದ್ರೆ ಇಂದಿನ ಕರ್ನಾಟಕ ಹೈಕೋರ್ಟ್ ಅನ್ನು ಸೈಡ್ ಹೊಡೆಯೋದು ಕೆಂಗಲ್ ಹನುಮಂತಯ್ಯ ಅವರ ಉದ್ದೇಶವಾಗಿತ್ತು. ಕೆಂಗಲ್ ಹನುಮಂತಯ್ಯ ಅವರಿಗೆ ಬ್ರಿಟಿಷರ ಕಟ್ಟಡದ ಮೇಲೆ ಎಷ್ಟು ಸಿಟ್ಟಿತ್ತು ಅಂದ್ರೆ ಈಗ ಹೈಕೋರ್ಟ್ ಇರೋ ಅಟ್ಟಾರ ಕಚೇರಿಯನ್ನೇ ಕೆಡವೋ ಪ್ಲಾನ್ ಕೂಡ ಮಾಡಿದ್ರು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಈಗ ವಿಧಾನಸೌಧದ ಮುಂದೆಯೇ ಹೈಕೋರ್ಟ್ ಕೂಡ ಇದೆ. ಕಟ್ಟಡದ ವೆಚ್ಚ ಎಷ್ಟು? ಕೈದಿಗಳೇ ಕಾರ್ಮಿಕರು. ವಿಧಾನಸೌಧ ಕಟ್ಟಲು ಮಾಗಡಿ ಮತ್ತು ತುರುವೇಕೆರೆಯಿಂದ ಗ್ರಾನೈಟ್ ಕಲ್ಲುಗಳನ್ನ ತರಲಾಗಿತ್ತು. ಸುಮಾರು 5,000 ಕೈದಿಗಳು, 1,500 ಮಂದಿ ಶಿಲ್ಪಿಗಳು ಈ ಕಟ್ಟಡ ಕಟ್ಟಲು ಕೆಲಸ ಮಾಡಿದ್ರು. ಕಟ್ಟಡ ಕಟ್ಟಿಯಾದ ಬಳಿಕ ಕೈದಿಗಳನ್ನು ರಿಲೀಸ್ ಮಾಡಲಾಗಿತ್ತು. ಮೊದಲಿಗೆ ಪ್ಲಾನ್ ಮಾಡಿದ್ದ 2 ಅಂತಸ್ತಿನ ಕಟ್ಟಡಕ್ಕೆ 33 ಲಕ್ಷ ರೂಪಾಯಿ ಖರ್ಚು ಮಾಡೋದು ಅಂತ ಡಿಸೈಡ್ ಮಾಡಲಾಗಿತ್ತು. ಆದ್ರೆ ಕೆಂಗಲ್ ಹನುಮಂತಯ್ಯ ಪ್ಲಾನ್ ಚೇಂಜ್ ಮಾಡಿದ್ಮೇಲೆ ಇದಕ್ಕೆ ಬರೋಬ್ಬರಿ 1,80,00,000 ರೂಪಾಯಿ ಖರ್ಚಾಗಿತ್ತು. ಅಂದಿನ 1,80,00,000 ರೂಪಾಯಿ ಇಂದಿನ 170 ಕೋಟಿಗೆ ಹೋಲಿಕೆ ಮಾಡಬಹುದು. ಹೆಚ್ಚು ದುಡ್ಡು ಖರ್ಚು ಮಾಡಿದ್ದಕ್ಕೆ ಕೆಂಗಲ್ ಹನುಮಂತಯ್ಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಟೀಕೆಗಳು ಕೂಡ ಕೇಳಿ ಬಂದಿದ್ವು. ಆದ್ರೂ ಕೂಡ ಇಡೀ ದೇಶದಲ್ಲೇ ವಿಧಾನಸೌಧ ದೊಡ್ಡ ಶಾಸಕಾಂಗ ಕಟ್ಟಡವಾಗಿದೆ. ಇದು ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ ಕೂಡ ಹೌದು. ಶಕ್ತಿ ಸೌಧದಲ್ಲಿ ಏನೇನಿದೆ ಗೊತ್ತಾ? ಈ ಕಟ್ಟಡ 720 ಅಡಿ ಉದ್ದ, 360 ಅಡಿ ಅಗಲವಿದೆ. 3 ಅಂತಸ್ತಿನ ಕಟ್ಟಡ ಇದಾಗಿದ್ದು ದಕ್ಷಿಣ ದಿಕ್ಕಿನಲ್ಲಿ ನೆಲಮಾಳಿಗೆ ಕೂಡ ಇದೆ. ಗ್ರೌಂಡ್ ಫ್ಲೋರ್ ನಲ್ಲಿ ಬ್ಯಾಂಕ್ವೆಟ್ ಹಾಲ್ ಇದ್ದು ಅದರ ನೇರಕ್ಕೆ ಫಸ್ಟ್ ಫ್ಲೋರ್ ನಲ್ಲಿ ವಿಧಾನಸಭೆ ಹಾಲ್ ಇದೆ. ಇದು 132 ಅಡಿ ಉದ್ದ ಇದ್ದು 125 ಅಡಿ ಅಗಲ ಇದೆ. ಇದು 268 ಮಂದಿ ಕೂರುವ ಸಾಮರ್ಥ್ಯ ಹೊಂದಿದೆ. ಅದೇ ಫ್ಲೋರ್ ನಲ್ಲಿ ವಿಧಾನ ಪರಿಷತ್ ಕೂಡ ಇದ್ದು 100 ಅಡಿ ಉದ್ದ, 78 ಅಡಿ ಅಗಲ ಇದೆ. ಇದು 88 ಮಂದಿ ಕೂರುವ ಸಾಮರ್ಥ್ಯ ಹೊಂದಿದೆ. 3ನೇ ಮಹಡಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಹಾಲ್ ಇದೆ. ಇದರ ಬಾಗಿಲಿಗೆ ಗಂಧದ ಮರದ ಕೆತ್ತನೆ ಅಳವಡಿಸಲಾಗಿದೆ. ಕಟ್ಟಡದ ಗೋಪುರಕ್ಕೆ ಸುರುಳಿ ಆಕಾರದ ಮೆಟ್ಟಿಲುಗಳು ಕೂಡ ಇವೆ. ಇನ್ನುಳಿದಂತೆ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ, ದಾಖಲೆ ಕೊಠಡಿ ಕೂಡ ಇದೆ. ಜೊತೆಗೆ ಒಟ್ಟಾರೆ 172 ಕೋಣೆಗಳು ಕೂಡ ಇವೆ.
ಸಿದ್ದು ಡಿಕೆಶಿ ರೂಮ್ ನಂಬರ್ ಎಷ್ಟು? ವಿಧಾನಸೌಧದ ಕೊಠಡಿಗಳಲ್ಲಿ ಸಿಎಂ ಕೊಠಡಿ ತುಂಬಾ ದೊಡ್ಡದಾಗಿದೆ. 3ನೇ ಮಹಡಿಯ ರೂಮ್ ನಂಬರ್ 323ರಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ. ಅದೇ ರೀತಿ ಉಳಿದ ಕೊಠಡಿಗಳು ಚಿಕ್ಕದಾಗಿದ್ದು ಹೀಗಾಗಿಯೇ ಡಿಕೆ ಶಿವಕುಮಾರ್ಗೆ 3ನೇ ಮಹಡಿಯಲ್ಲಿ 4 ಕೋಣೆಗಳನ್ನ ನೀಡಲಾಗಿದೆ. 335, 336, 337, 337A ಡಿಕೆಶಿ ಅವರ ಕೊಠಡಿಗಳ ಸಂಖ್ಯೆಯಾಗಿದೆ. ವಿಧಾನಸೌಧದ ಉಳಿದ ಕೋಣೆಗಳಲ್ಲಿ ಅಧಿಕಾರಿಗಳು, ಸರ್ಕಾರದ ಕಾರ್ಯದರ್ಶಿಗಳ ಕಚೇರಿ ಕೂಡ ಇದೆ. ರಾಜ್ಯದ ಸೀಕ್ರೆಟ್ ದಾಖಲೆ ಎಲ್ಲಿ ಇಡ್ತಾರೆ? ವಿಧಾನಸೌಧದಲ್ಲಿ ದಾಖಲೆಗಳ ಕೊಠಡಿ ಇದ್ದು ಅಲ್ಲಿ ಹಳೆಯ ಮತ್ತು ತುಂಬಾ ಮುಖ್ಯವಾದ ದಾಖಲೆಗಳನ್ನು ಇಡಲಾಗುತ್ತೆ. ಸ್ವಾತಂತ್ರ್ಯ ಬಂದ ಮೇಲಿದ್ದು ಮಾತ್ರವಲ್ಲ, ಅದಕ್ಕಿಂತ ಮೊದಲಿನ ಇತಿಹಾಸಕ್ಕೆ ಸಂಬಂಧಿಸಿದ ದಾಖಲೆಗಳು ಕೂಡ ಇಲ್ಲಿವೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರೆಂಚ್ ಸಂಬಂಧ, ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ ಏಕೀಕರಣ ಚಳವಳಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ಇಲ್ಲಿವೆ. ಇವುಗಳಲ್ಲಿ ಹೆಚ್ಚಿನವು ಇಂಗ್ಲಿಷ್ನಲ್ಲಿದ್ದು ಉಳಿದಂತೆ ಕನ್ನಡ, ಮರಾಠಿ ಮತ್ತು ಫ್ರೆಂಚ್ ಭಾಷೆಯ ಒಂದಷ್ಟು ದಾಖಲೆಗಳಿವೆ. ಸೌಧ ಅಂದ್ರೆ ಸಚಿವರಿಗೆ ಅಲರ್ಜಿ ಯಾಕೆ? ರಾಜಕಾರಣಿಗಳಿಗೆ ವಾಸ್ತು ಹುಚ್ಚು ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ವಿಧಾನಸೌಧದಲ್ಲಿ ಏನೂ ಆಲ್ಟರ್ ಮಾಡಿಸೋ ಹಾಗಿಲ್ಲ. ಇದೇ ಕಾರಣಕ್ಕೋ ಏನೋ ಸಚಿವರಲ್ಲಿ ಹಲವರು ವಿಧಾನಸೌಧದ ಕಚೇರಿ ಯೂಸ್ ಮಾಡೋದೇ ಇಲ್ಲ. ತಮ್ಮ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ನಲ್ಲೇ ಕಚೇರಿ ಹೊಂದಿರ್ತಾರೆ, ಅಲ್ಲೇ ಮೀಟಿಂಗ್ ಗಳನ್ನ ನಡೆಸ್ತಾರೆ. ಯಾಕೆ ಸರ್ ಹಿಂಗ್ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ, ವಿಧಾನಸೌಧದಲ್ಲಿ ಕಚೇರಿ ಕೋಣೆ ಚಿಕ್ಕದಿದೆ, ಜೊತೆಗೆ ಗಲಾಟೆ ಇರುತ್ತೆ, ಕೆಲಸ ಮಾಡಕ್ಕಾಗಲ್ಲ. ಆದ್ರೆ ಇಲ್ಲಿ ಶಾಂತಿಯುತ ವಾತಾವರಣ ಇದ್ದು ಆರಾಮಾಗಿ ಕೆಲಸ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯಾರು ಬೇಕಾದ್ರೂ ಒಳಗೆ ಹೋಗಬಹುದಾ? ವಿಧಾನಸೌಧ ನೋಡ್ಕೊಂಡು ಸುತ್ತಾಡ್ಕೊಂಡು ಬರೋಕೆ ಒಳಗೆ ಬಿಡಲ್ಲ. ಅಧಿಕಾರಿಗಳ ಬಳಿ ಕೆಲಸ ಇದ್ರೆ ಅಂತವರು ಆಧಾರ್ ಕಾರ್ಡ್ ತೋರಿಸಿ ಪಾಸ್ ಪಡೆದುಕೊಂಡು ಒಳಗೆ ಹೋಗಬಹುದು. ಸಂಜೆ 3:30ಯಿಂದ 5:30ವರೆಗೆ ಅಧಿಕಾರಿಗಳು ಲಭ್ಯ ಇರ್ತಾರೆ. ಮೊದಲೆಲ್ಲ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರಿಂದ ಶಿಫಾರಸು ಬೇಕಾಗ್ತಿತ್ತು. ಆದ್ರೆ 2019ರಲ್ಲಿ ಸರ್ಕಾರ ಸುತ್ತೋಲೆ ಹೊರಡಿಸಿ ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಒಳಗೆ ಬಿಡಬೇಕು, ಅಧಿಕಾರಿಗಳು ಸಂಜೆವರೆಗೆ ಇದ್ದು ಜನರ ಸಮಸ್ಯೆ ಆಲಿಸಬೇಕು ಅಂತ ರೂಲ್ಸ್ ಮಾಡಲಾಗಿದೆ. ಆದ್ರೆ ಒಳಗೆ ಹೋಗುವ ಮುನ್ನ ಯಾವ ಅಧಿಕಾರಿ ಭೇಟಿ ಆಗ್ಬೇಕು, ಯಾವ ಕಾರಣಕ್ಕೆ ಭೇಟಿ ಆಗ್ಬೇಕು ಅನ್ನೋದನ್ನ ಸೆಕ್ಯೂರಿಟಿ ಗಾರ್ಡ್ಗೆ ಮನವರಿಕೆ ಮಾಡಿಕೊಡ್ಬೇಕು. ನಂತರವಷ್ಟೇ ಒಳಗೆ ಬಿಡಲಾಗುತ್ತೆ. ಎಲೆ, ಅಡಿಕೆ, ಸುಣ್ಣ, ತಂಬಾಕು, ಬೀಡಿ, ಸಿಗರೇಟು, ಬೆಂಕಿ ಪೊಟ್ಟಣದಂತಹ ವಸ್ತುಗಳನ್ನು ಒಳಗೆ ತಗೊಂಡು ಹೋಗಂಗಿಲ್ಲ. ಫ್ರೆಂಡ್ಸ್, ಇದು ವಿಧಾನಸೌಧದ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಒಂದು ಟೈಮಲ್ಲಿ ಕೈದಿಗಳಿಂದ ಕಟ್ಟಲ್ಪಟ್ಟ ಈ ಕಟ್ಟಡದಲ್ಲಿ ಈಗ ಒಂದಷ್ಟು ಕಳ್ಳರು ಸೇರಿಕೊಂಡಿರೋದು ನಮ್ಮ ದುರ್ದೈವ. ಈ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.